ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು ಒಂದು ಶಿಫಾರಸನ್ನು ಜಾರಿ ಮಾಡಿದ್ದೇವೆ. ಆ ಶಿಫಾರಸನ್ನು ತಾವು ಓದಿದ್ರೆ ಯಾವುದೇ ಕಾರ್ಪೊರೇಷನ್ಗೂ ಹಣದ ಕೊರತೆ ಆಗುವುದಿಲ್ಲ. ಬಹಳ ಸ್ಪಷ್ಟವಾಗಿ ಯಾವ ರೀತಿ ಕಾರ್ಪೊರೇಷನ್ ವಿಂಗಡಣೆ ಮಾಡಬೇಕು ನಗರ ಪಾಲಿಕೆ ಅಂತಾನೂ ನಾವು ಹೇಳಿದ್ದೇವೆ. ಇವತ್ತಿನ ಬೆಂಗಳೂರಿನ ಪರಿಸ್ಥಿತಿಯಲ್ಲಿ ಒಂದು ಗುಂಡಿ ಸರಿಯಾಗಿ ಮುಚ್ಚಕ್ಕೂ ಕೂಡ ಇವತ್ತಿನ ಆಡಳಿತ ವ್ಯವಸ್ಥೆಗೆ ಆಗುತ್ತಾ ಇಲ್ಲ. ಒಂದೇ ಒಂದು ಒಳ್ಳೆ ಮಳೆ ಬಿದ್ರೆ ಅರ್ಧ ಬೆಂಗಳೂರು ಮುಳುಗೋಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರು ನಗರದ ಜನರ ಆಕಾಂಕ್ಷೆ ಆಶೋತ್ತರಗಳಿಗೆ ಈ ಬಿಬಿಎಂಪಿ ಮತ್ತೆ ಇವತ್ತಿನ ವ್ಯವಸ್ಥೆ ಸ್ಪಂದಿಸೋದಕ್ಕೆ ಸಾಧ್ಯನೇ ಇಲ್ಲ. ಪರ್ಯಾಯ ಆಡಳಿತ ವ್ಯವಸ್ಥೆ ನಾವು ಕೊಡದೇ ಇದ್ರೆ ಬೆಂಗಳೂರು ನಗರ ಜನರಿಗೆ ನಾವು ಅನ್ಯಾಯ ಒದಗಿಸಿದಂಗೆ ಆಗುತ್ತೆ. ಮತ್ತೆ ಬೆಂಗಳೂರು ನಗರ ಬೆಳವಣಿಗೆ ಆಗಬೇಕು. ನಾವು ಮುಂದಿನ ದಿನಗಳಲ್ಲಿ ಏನ್ ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ ಅದಕ್ಕೆ ಇವತ್ತು ನಾವು ತಯಾರಾಗಬೇಕಾದ್ರೆ ಇವತ್ತು ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಇದೆಯಲ್ಲ, ಇದು ಒಂದು ಬೆಂಗಳೂರು ನಗರದ ಇತಿಹಾಸದಲ್ಲೇ ಒಂದು ಬೆಂಗಳೂರು ನಗರದ ಭವಿಷ್ಯಕ್ಕಾಗಿ ಮಾಡಿರ್ತಕ್ಕಂಥ ಕಾಯ್ದೆ. ಇದರಿಂದ ಬೆಂಗಳೂರು ನಗರಕ್ಕೆ ಒಳ್ಳೇದೇ ಆಗುತ್ತೆ ಹೊರತು ಕೆಟ್ಟದಾಗೋದಿಲ್ಲ. ಏನೇನ್ ಕೆಟ್ಟದಾಗಿದೆ ಅದನ್ನು ಸರಿಪಡಿಸೋದಕ್ಕೆ ಈ ಕಾಯ್ದೆಯನ್ನು ತಂದಿದ್ದೇವೆ. ದಯವಿಟ್ಟು ತಾವು ನಮ್ಮ ಶಿಫಾರಸುಗಳನ್ನು ಓದಿ ಆ ಬಿಲ್ ಓದಿದ್ರೆ ತಾವು ಕೂಡ ಕನ್ವಿನ್ಸ್ ಆಗ್ತೀರಿ. ನೋಡಿ, 20 ಅಧಿಕೃತವಾದಂತ ಸಮಿತಿಯ ನಾವು ಸಭೆಗಳನ್ನು ಮಾಡಿದ್ದಾಗ ಎಲ್ಲಾ ಸದಸ್ಯರು ಏನೇನ್ ಮಾತಾಡಿದ್ದಾರೆ, ಅವ್ರ ಸಲಹೆಗಳು ಏನಿದೆ ಅಂತ ಹೇಳಿ ಎಲ್ಲ ನೋಟ್ ಆಗುತ್ತೆ, ರೆಕಾರ್ಡ್ ಆಗಿರ್ತದೆ. ಅದು ಪಬ್ಲಿಕ್ ರೆಕಾರ್ಡ್. ಅದು ಎಲ್ಲಾ ಸಮಿತಿಯ ಸದಸ್ಯರು ಪಕ್ಷಾತೀತವಾಗಿ ಈ ಸಮಿತಿಯ ವರದಿಯನ್ನು ತಯಾರು ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಬಿಜೆಪಿಯ ರಾಜಕೀಯ ನಿಲುವು ಆಗಿದ್ರೂ ಸಹ ಬಿಜೆಪಿಯವರಿಗೆ ಬಿಟ್ಟು ನಾವು ಬೆಂಗಳೂರನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳು ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುತ್ತಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ನಾವೆಲ್ಲ ಸೇರಿ ಮಾಡಬೇಕಂತ ಕೆಲಸ. ಇದು ಬರೀ ಸರ್ಕಾರದ ಕೆಲಸ ಅಲ್ಲ. ಸೊ ನಾನು ಇಷ್ಟೇ ಹೇಳ್ತೀನಿ, ಅವ್ರಿಗೆ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಬಿಜೆಪಿಯವರಿಗೆ ಮತ್ತೆ ಮನವರಿಕೆ ಮಾಡೋಕ್ಕೂ ಕೂಡ ನಾವು ತಯಾರಿದ್ದೇವೆ. ಬಟ್ ಬೆಂಗಳೂರಿನ ಭವಿಷ್ಯದ ಇದು ಪ್ರಶ್ನೆ. ಬೆಂಗಳೂರಿನ ಜನರ ಒಂದು ಈ ದುಸ್ಥಿತಿಗೆ ಬೆಂಗಳೂರು ಏನ್ ತಲುಪಿದೆ ಅದನ್ನು ಸರಿ ಮಾಡದೇ ಇದ್ರೆ ಬೆಂಗಳೂರಿನ ಭವಿಷ್ಯ ಬಹಳ ಕಷ್ಟದಲ್ಲಿ ಇರುತ್ತೆ. ಬನ್ನಿ ಕೈ ಜೋಡಿಸಿ ಮಾಡೋಣ ಅಂತ ನಾನು ಹೇಳಕ್ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.